ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇವತ್ತು ಮಂಗಳವಾರ 23 ತಾರೀಕು 23 4ನೇ ತಿಂಗಳು 2024 ಮಂಗಳವಾರ. ಇವತ್ತು ಪೌರ್ಣಮಿ, ಆದರೆ ಬೆಂಗಳೂರು ಕರಗ ಅಂತ ಇವತ್ತು ನೈಟು ಪೌರ್ಣಮಿ ದಿವಸ ಉಗಾದಿ ಹಬ್ಬ ಆಗಿ 9 ದಿವಸಕ್ಕೆ ಕರಗ ಮಾಡ್ತಾರೆ. ಆದರೆ ಇವತ್ತೂ ಒಳ್ಳೆಯ ದಿನ, ಮಂಗಳವಾರ, ತಾಯಿ ಜಗನ್ಮಾತೆದು. ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಎಲ್ಲರಿಗೂ ಶುಭೋದಯ ಅಂದರೆ ಬೆಳಿಗ್ಗೆನೇ ಶುಭೋದಯ ಅಂತ ಹೇಳ್ತೀವಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿತೀನಿ. ಏನಪ್ಪ ಅಂದರೆ ಇವತ್ತು ಮಂಗಳವಾರ ಆಗತ್ತಲಿಕೆ ಅಂಗಾರಕ, ಕುಜ, ಮಂಗಳ ಅಂತ 3 ಹೆಸರು ಭಗವಂತನಿಗೆ. ಅಂಗಾರಕನಿಗೆ, ಮಂಗಳಗೆ, ಕುಜ 3 ಹೆಸರು ಇರೋನಿಗೆ ಕುಬೇರನಿಗೆ ತುಂಬ ಹತ್ರದವನು. ಗಾಯ ಆದ್ರೂ, ಹುಣ್ಣಾದ್ರೂ, ರಕ್ತ ಸುರಿಯೋದಾಗಲಿ, ಮಾನಭಾವ ಕೆಟ್ಟನಾದ್ರೂ ಮಾತ್ರ ಹುಣ್ಣಾಗಿ, ಗಾಯ ಆಗಿ ರಸಗು ಅಂತೀವಿ, ನೀರು ಥರ ಸುರಿಯೋದಕ್ಕೆ. ಇವೆಲ್ಲದಕ್ಕೂ ಅಂಗಾರಕನೇ ಕಾರಣ. ಕೆಟ್ಟವನಾದರೆ, ಒಳ್ಳೆಯನಾದರೆ ಶುಭ ಕಾರ್ಯ ಅಂದರೆ ಭೂಮಿ ತಗೋಬೋದು, ಮದುವೆ ಕಾರ್ಯವನ್ನು ಮಾಡ್ತಾನೆ ಮಾನಭಾವ. ಅಂಗಾರಕ ಅಂದರೆ ಮಂಗಳನೂ ಮಾಡ್ತಾನೆ, ಆದರೆ ಎಲ್ಲದಕ್ಕೂ ಒಳ್ಳೆಯದು ಮಾಡ್ತಾನೆ ಮಾನಭಾವ. ಅದನ್ನೆಲ್ಲ ಇದು ಮಾಡ್ಬೋದು. ಏನಪ್ಪ ಅಂದರೆ ಇವತ್ತು ಶ್ರೇಷ್ಠ ಅಂದರೆ ಪೌರ್ಣಮಿ, ಅದೇ ಬೆಂಗಳೂರು ಕರಗ ಅನ್ನೋದಕ್ಕೆ ಇವತ್ತು ಎಲ್ಲನೂ ಚೆನ್ನಾಗಿರ್ಬೇಕು ಅಂತ ನಾವು ಹಾರೈಸ್ತೀವಿ. ಏನಪ್ಪ ಅಂದರೆ ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ. ಆಮೇಲೆ ದೆವ್ವ ಬಿಡಿಸಿದವ್ರಿಗೆ ಗ್ರಹ ಸಂಖ್ಯೆ ಮುಡಿಬಳೆ ಹಾಕಿ ತಡೆ ಹೊಡಿತೀವಿ. ಮಾಟ ಮಂತ್ರ ಮಾಡಿದ್ರೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ಬೋರಲ್ಲಿ ನೀರು ಬರಲಿಲ್ಲ ಅಂದ್ರೂ ಅದು ಮಾಡಿಕೊಡ್ತೀವಿ. ಬೋರ್ನು ಪಾಯಿಂಟೂ ತೋರಿಸ್ಕೊಡ್ತೀವಿ. ಈ ಥರ ಮಾಡಿದ್ರೆ ಇಲ್ಲಿ ನೀರು ಬೀಳ್ತದೆ, ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಇಷ್ಟೇ ನೀರು ಬರ್ತದೆ ಅಂತ ಹೇಳ್ಬಲ್ವಿ. ನವಗ್ರಹ ಪೂಜೆನೂ ಮಾಡಿಕೊಡ್ತೀವಿ, ಅಷ್ಟಬಂಧನ ದಿಕ್ಬಂಧನ ಮಾಡ್ತೀವಿ. ಆಮೇಲೆ ಅಲ್ಲಿಂದ ಗಂಡ ಹೆಂಡ್ತಿರ ಕಲ ಆದರೆ ಕೋರ್ಟ್ಗೆ ಹೋದಾಗ ಡೈವರ್ಸ್ ಕೇಸೂ ಆದರೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ಭೂಮಿ ಕೇಸೂ ಮಾಡಿಕೊಡ್ತೀವಿ. ಇಷ್ಟೆಲ್ಲ ಭಗವಂತ ಈ ಶನಿದೇವರು ಮಾಡಿಕೊಡ್ತಾನೆ. ನಮ್ಮದವ್ರು ಯಾರೂ ಕೆಟ್ಟಿಲ್ಲ, ಕೆಡೋದೂ ಇಲ್ಲ. ಆದರೆ ನಾನು ನಂದು ಅಂತ ಯಾರು ಹೋಯ್ತಾರೋ ಆ ಮಾನಭಾವ ಕೆಟ್ಟನು ಆಯ್ತಾನೆ, ಅವ್ರಿಗೆ ನಾನಾ ಥರ ಕಷ್ಟ ಆಯ್ತದೆ. ಯಾಕಪ್ಪ ಅಂದರೆ ಹೆಂಡ್ತಿ ಒಂದು ಕಡೆ, ಮಕ್ಕಳೊಂದು ಕಡೆ ಕಷ್ಟ. ಅವನು ಕೆಟ್ಟವನಾದಾಗ ಮಾತ್ರ ಹೆಂಡ್ತಿ ಒಂದು ಕಡೆ, ಮಕ್ಕಳೊಂದು ಕಡೆ, ಬಂಧು ಬಳಗ ಎಲ್ಲ ಒಂದು ಕಡೆ, ಸ್ನೇಹಿತರು ದೂರ. ಹಗ್ಗನೇ ಆವಾಗ ಕಾಣಿಸ್ತದೆ ನಮಗೆ. ಎಲ್ಲೋದ್ರೂ ತಿನ್ನೋಕೆ ಅನ್ನ ಸಿಗೋದಿಲ್ಲ, ಮನಗೋಕ್ಕೆ ಜಾಗ ಸಿಗೋದಿಲ್ಲ, ರೋಡಲ್ಲೆಲ್ಲ ಅಲಿಬೇಕು, ಕೆಲಸ ಕಾರ್ಯ ಇರೋದಿಲ್ಲ. ಈ ಥರ ಎಲ್ಲ ಮಾಡ್ತಾನೆ ಮಾನಭಾವ. ಕೆಟ್ಟನಾದರೆ, ಒಳ್ಳೆಯನಾದರೆ ಮಣ್ಣು ಹಿಡ್ಕೊಂಡ್ರೂ ಬಂಗಾರ ಆಯ್ತದೆ. ಯಾರೇ ಆಗಲಿ ಅಪ್ಪ ಅಂದ್ರೆ ಸಾಕು ಬಂದು ಆಶ್ರಯ ಕೊಡ್ತಾರೆ, ಕರ್ಕೊಂಡೋಗಿ ಊಟ ಎಲ್ಲ ಉಪಚಾರನೂ ಮಾಡ್ತಾರೆ. ಆದರೆ ಇದೆಲ್ಲ ಉಂಟು. ಭಗವಂತ ಶನಿದೇವರು ಏನು ಕಡಿಮೆ ಎಲ್ಲ ಜನ ತಿಳ್ಕೊಂಡಿರ್ಬೋದು. ಜನ ಶನಿದೇವರು ಏನು ಮಾಡಬಲ್ಲ ಅಂತ ಕೆಲವರು ಅಂತಾರೆ. ಆದರೆ ಆ ಮಾನಭಾವ ಕೆಟ್ಟವನಾದರೆ ಗುರುಬಲ ಶನಿಬಲ ಇಬ್ಬರೂ ಇಲ್ಲ ಅಂದರೆ ಅವನು ನರಕ ನೋಡ್ಬಿಡ್ತಾನೆ ಮಾನಭಾವ. ಅದಕ್ಕೆ ಹೇಳೋದು ಶನಿ ಗುರು ಇಬ್ಬರೂ ಇರಬೇಕು, ಅವ್ರಿಗೆ ಅನುಕೂಲ ಆಯ್ತದೆ. ಶ್ರೀಮನ್ ನಾರಾಯಣನೇ ಎದುರ್ಕೊಂಡು ಓಡೋಗುವಾಗ ನರಮನುಷ್ಯ ಯಾವ ಲೆಕ್ಕ? ಗುರುಬಲ ಇರಬೇಕು, ಶನಿಬಲ ಇರಬೇಕು. ಇಬ್ಬರು ಇದ್ರೇ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು, ಜಯ ಅನ್ಬೋದು. ಇದಕ್ಕೆಲ್ಲ ಕಾರಣ ಮಾನಭಾವನೆ. ಗಂಡ ಹೆಂಡ್ತಿರನ್ನು ದೂರ ಮಾಡೋದು ಮಾನಭಾವನೆ, ಹತ್ರಕ್ಕೆ ತರೋದು ಮಾನಭಾವನೆ. ಅದಕ್ಕೆ ನವಗ್ರಹ ಪೂಜೆ ಮಾಡಿ ಒಳ್ಳೆಯದಾಯ್ತದೆ ಅಂತ ನಾವು ಹೇಳ್ತೀವಿ. ಇದೇ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರೂಜಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ.